ಅತ್ತೆ ತೊಳಿ ಮಗಳನ್ನ ಬರ್ತೀನಿ. ಅಯ್ಯೋ ಸಾರಿ, ಬರದ್ದೇ ಇಲ್ಲ. ಬೇಬಿ ಒಂದ್ ನಿಮಿಷ. ಏನಾಯ್ತು? ಏನಾಯ್ತಾ? ನಿಮ್ ಮಗಳನ್ನ ಕೇಳಿ. ಏನಾಯ್ತು ಚಿನ್ಕುಟ್ಟಿ? ನಾನು ಏನು ಮಾಡೇ ಇಲ್ಲ ಮಮ್ಮಿ. ಅದೇ ತಾನೇ ನಾನು ಹೇಳ್ತಾ ಇರೋದು. ಏನು ಮಾಡೇ ಇಲ್ಲಲ್ಲ, ಏನು ಮಾಡೋದು ಇಲ್ಲ. ಅರ್ಥ ಆಗಿಲ್ಲ. ಮನೇಲಿ ಬಂದ್ ನೋಡಿ ಗೊತ್ತಾಗುತ್ತೆ. ಪಾತ್ರೆ ತೊಳಿ ಅಂದ್ರೆ ನೆಗಡಿ ಅಂತಾಳೆ, ಕಸ ಗುಡ್ಸಂದ್ರೆ ಡಸ್ಟ್ ಅಲರ್ಜಿ ಅಂತಾಳೆ, ನಿಂತ್ಕೊಂಡ್ರೆ ಹೊಟ್ಟೆ ನೋವು ಅಂತಾಳೆ, ಕುತ್ಕೊಂಡ್ರೆ ಸೊಂಟ ನೋವು ಅಂತಾಳೆ, ಫ್ಯಾನ್ ಆನ್ ಮಾಡಿದಾಗ ಚಳಿ ಅಂತಾಳೆ, ಆಫ್ ಮಾಡಿದ್ರೆ ಶೆಕೆ ಅಂತಾಳೆ, ತಿನ್ನಕ್ಕೆ ನಾವು ಬೇಕು ಅಂತ ಕೇಳ್ತಾಳೆ. ಆಚೆ ಕರ್ಕೊಂಡೋದ್ರೆ ಬಿಸಿಲು 2 ನಿಮಿಷದಲ್ಲಿ ತಲೆ ಚಕ್ಕರ್ ಬಿದ್ದು ಬಿದ್ದೋಗ್ತಾಳೆ. ಆತ ಹಾಳಾಗೋಳಿ ಅಂತ ಕಾರಲ್ಲಿ ಕರ್ಕೊಂಡೋದ್ರೆ ಇನ್ನು ಏರೆ ಕೂಡ ದಾಟಿರಲ್ಲ, 2 ಆಮ್ಲೆಟ್ ಹಾಕಿರ್ತಾಳೆ. ಥೂ ಅಂತ ಹೇಳ್ಬಿಟ್ಟು ಎದ್ದು ಬಿದ್ದು ಹೆಂಗೋ ಮಾಡಿ ಕಷ್ಟ ಬಿದ್ದು ಕರ್ಕೊಂಡೋದ್ರೆ ಮನುಷ್ಯರು ತಿನ್ನಂಗ ಆರ್ಡರ್ ಮಾಡ್ತಾಳೆ. ದೆವ್ಬಿಳ್ ತಿನ್ನಂತಾರೆ ಎಲ್ಲ ಆರ್ಡರ್ ಮಾಡಿ ಕೂತಿರ್ತಾಳೆ. ಸರಿ ಏನೋ ತಿಂತಾಳೆ ಅಂತ ನೋಡ್ತಾ ಇದ್ರೆ ಇಲ್ಲಿ ಕಸಂತಾರೆ ಎಲ್ಲ ಅಷ್ಟೇ ತಿನ್ಬಿಟ್ಟು ಮಿಗಿದೆಲ್ಲ ವೇಸ್ಟ್ ಮಾಡಿ ಬಿಟ್ಟಿರ್ತಾರೆ. ಸಿಕ್ಕದೆ ಒಂದ್ ದಿವಸ ಭಾನುವಾರ ರಜಾ. ಆ ಭಾನುವಾರ ಕರ್ಕೊಂಡೋಗಿ ಶಾಪಿಂಗ್ ಹೋಗೋಣ ಅಂತ ಹೇಳ್ತಾರೆ. ಶಾಪಿಂಗ್ ಕರ್ಕೊಂಡೋಗಿದ್ರೆ ನೋಡಿರೋದೆಲ್ಲ ಬೇಕು. ರೂಮಲ್ಲಿ ಅಷ್ಟೊಂದು ಸೀರೆಗಳು ಬಿದ್ದೈತೆ. ಒಂದೊಂದ್ ಸೀರೆಗೆ ಬ್ಲೌಸ್ ಪೀಸ್ ಬೇಕು ಅಂತ 10 20 ಸಾವಿರ ರೂಪಾಯಿ ಕೇಳ್ತಾಳೆ. ಕಬಡ್ಡಿಲಿ ಅಷ್ಟೊಂದ್ 1000 ಬಟ್ಟೆಗಳೈತೆ. ಇವಳು ನಾನು ಚಡ್ಡಿ ಹಾಕೊಂಡ್ ಕೂತವಳೆ. ರಾತ್ರಿ ಹೊತ್ತು ನಿಮ್ದೆ ಮಲ್ಕೊಂಡಂದ್ರೆ 2 ಗಂಟೆ ರಾತ್ರಿ ಲೆಬರ್ಸ್ಬಿಟ್ಟು ನೀನ್ ನನ್ನ ಲವ್ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಎಲ್ಲರ ಜೋಬಲ್ಲಿ ಅದು ಇದಂತ ಆಳು ಮುಳ್ಳು ಇಟ್ಕೊಂಡ್ರೆ ನನ್ ಜೋಬಲ್ಲಿ ನೋಡಿ ವಿಕ್ಸು, ಟ್ಯಾಬ್ಲೆಟ್. ನನಗೆ ನೀವು ಮಗಳು ಕೊಟ್ಟಿಲ್ಲ, ಮೆಂಟಲ್ ಪೇಷಂಟ್ ನನ್ನ ಮಗನ್ನ ಕೊಟ್ಟಿದ್ದೀರಾ. ನನಗೆ ಬೇಡವೇ ಬೇಡ, ನೀವೇ ಇಟ್ಕೊಳ್ಳಿ. ಬೇಬಿ ಬೇಬಿ ಒಂದ್ ನಿಮಿಷ. ಇಷ್ಟೊಂದು ಕೆಲಸ ಮಾಡದಮ್ಮ ನೀನು. ಮಮ್ಮಿ ನಾನು ಮೆಂಟಲ್ ಪೇಷಂಟಾ? ಅಲ್ಲಮ್ಮ.